ನನಗೆ ಈ ಆಪರ್ಚುನಿಟಿ ಕೊಟ್ಟಂತ ಶಂಕರ್ ಸರ್, ನಮ್ಮ ಸಿನಿಮಾ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಇಬ್ಬರು ಅವರೇ. ಸೊ ತುಂಬ ಜವಾಬ್ದಾರಿ ಹೊತ್ಕೊಂಡಿದ್ದು ಅವರು ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೊದಲನೇದಾಗಿ ನಾನು ನನ್ನ ಕ್ಯಾರೆಕ್ಟರ್ ಪರಿಚಯ ಮಾಡ್ಕೊಡ್ತೀನಿ. ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಭೂಮಿ ಅಂತ. ಸೊ ಅವಳೊಂದು ಸಾಫ್ಟ್ವೇರ್ ಇಂಜಿನಿಯರ್, ತುಂಬ ಸಾಫ್ಟ್, ಅಪ್ಪ ಅಮ್ಮನ ಮುದ್ದಿನ ಮಗಳು. ಸೊ ಅವಳು ಸತ್ಯ ಹೇಗೆ ಮೀಟ್ ಆಗ್ತಾರೆ ಅಥವಾ ಹೇಗೆ ಹೋಗುತ್ತೆ ಕತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಫಿಲಮಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಲಾಸ್ಟ್ ಸೆಲೆಕ್ಟ್ ಆಗಿದ್ದೆ ನಾನು. ಸೊ ನನ್ನ ಪಾತ್ರನೇ ಲಾಸ್ಟ್ ಸೆಲೆಕ್ಟ್ ಆಗಿದ್ದು. ಸೊ ನಂಗೆ ತುಂಬ ಖುಷಿ ಇದೆ. ಮೊದಲನೇದಾಗಿ ಇದು ಲಿರಿಕಲ್ ವಿಡಿಯೋ ರಿಲೀಸ್ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಸಾಂಗ್ಸ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಹಂಸಲೇಖ ಸರ್ ಮ್ಯೂಸಿಕ್ಕು. ಸೊ ನನಗೆ ಈ ಮೂವಿಯಲ್ಲಿ ಒಂದು ತುಂಬ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಹಂಸಲೇಖ ಸರ್. ಆ್ಯಂಡ್ ಶೂಟಿಂಗ್ ಎಲ್ಲ ಮಾಡಿದ್ಮೇಲೆ ಆ್ಯಂಡ್ ಫುಲ್ ಎಡಿಟಿಂಗ್ ಎಲ್ಲ ಆದಮೇಲೆ ನನಗೆ ಹಂಸಲೇಖ ಸರ್ ಜೊತೆನೇ ಕುತ್ಕೊಂಡು ಸಾಂಗ್ ನೋಡೋಂಥ ಆಪರ್ಚುನಿಟಿ ಕೂಡ ಸಿಕ್ತು. ಆ್ಯಂಡ್ ಅವ್ರು ನಂಗೆ ತುಂಬ ಅಪ್ರಿಷಿಯೇಟ್ ಮಾಡಿದರು. ಸೊ ಅದು ನನಗೆ ತುಂಬ ಒಳ್ಳೆ ವಾಟ್ ಯು ಟೆಲ್ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಆ ಸಾಂಗ್ ನೋಡಲಿ ಅಂತ. ಆ್ಯಂಡ್ ಇವತ್ತು ರಿಲೀಸ್ ಆಗಿರುವಂಥ ಕಿಲ್ಲ ಕಿಲ್ಲ ಸಾಂಗ್ ಶೂಟ್ ಟೈಮಲ್ಲೂ ನಾನು ಇದ್ದೆ. ಸೊ ನಾವೆಲ್ಲ ಶೂಟ್ ಮಾಡ್ಬೇಕಾದ್ರೆ ನಮಗೆ ಈ ಸಾಂಗ್ ಅಲ್ಲಿ ಪ್ಲೇ ಮಾಡ್ತಾ ಇದ್ರೇ ರಿಪೀಟೆಡ್ ಲಿರಿಕ್ಸ್ ಆಗಿದ್ರು ಕೂಡ ನಾವೆಲ್ಲರೂ ಕುತ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಸಾಂಗ್ನ. ಸೊ ನಾವು ಇಡೀ ಶೂಟ್ ಆದಮೇಲೆ ಲಾಸ್ಟ್ ಶೂಟ್ ಮಾಡಿದಂಥ ಸಾಂಗ್ ಇದು. ಸೊ ಎಲ್ಲರೂ ಜೊತೆಗೆ ನಮ್ಮ ಶಂಕರ್ ಸರ್ ನಮ್ಮನ್ನು ಕರ್ಕೊಂಡು ಹೋಗಿದ್ರು, ಬನ್ನಿ ಎಲ್ಲ ಟೀಮ್ ಜೊತೆಗೆ ಹೋಗೋಣ, ಒಂದೊಳ್ಳೆ ಮೂವಿ ಸಾಂಗ್ ಕಂಪ್ಲೀಟ್ ಮಾಡಿ ಬರೋಣ ಅಂತ. ಸೊ ಔಟ್ಪುಟ್ ನೋಡಿದ್ದೀರಾ, ಧನಂಜಯ್ ಮಾಸ್ಟರ್ ಕೊರಿಯೋಗ್ರಫಿ ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಪ್ರಸನ್ನ ಸರ್ ಅವ್ರದ್ದು ಸಾಂಗ್ಸ್ ಇದೆ, ಆಲ್ಮಾಸ್ ಸಾಂಗ್ಸ್ ಇದೆ, ಇನ್ನು 4 ಸಾಂಗ್ ಬರೋದು ಬಾಕಿ ಇದೆ. ಎಲ್ಲನೂ ಒಂದೊಂದಿಗಿಂತ ಒಂದೊಂದು ವೇರಿಯೇಷನ್ಸ್ ಇದೆ ಸಾಂಗಲ್ಲಿ. ಒಂದು ರೊಮ್ಯಾಂಟಿಕ್ ಜಾನರ್ ಆದರೆ ಇನ್ನೊಂದು ಥ್ರಿಲ್ಲರ್ ಜಾನರ್ ಅಂತಲೂ ಬರ್ಬೋದು, ಇಂಟ್ರೊಡಕ್ಷನ್, ಆ ಥರ ತುಂಬ ವೇರಿಯೇಷನ್ಸ್ ಇದೆ. ಸೊ ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ನಮ್ಮ ಮೂವಿ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಬ್ಲೆಸ್ಸಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪರಿಸರಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಗೆ ಎಂಟ್ರಿ ಆಗ್ತೀನಿ ಅಂದರೆ, ಸರ್ ನನ್ನ ಕ್ಯಾರೆಕ್ಟರ್ ಬರ್ತಿದ್ದಾರೆ ಹಂಗೆ ಎಂಟ್ರಿ ಆಗ್ತೀನಿ. ಇಲ್ಲಿ ನೋಡಿ, ಇದೇ ಅವ್ರ ಕ್ಯಾರೆಕ್ಟರ್. ಮುಖ ರಿವೀಲ್ ಮಾಡಿಲ್ಲ ಅಂತ ಅವ್ರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ನಾನು ಮಾತಾಡಲ್ಲ. ಆ ಥರ ಏನಿಲ್ಲ, ಸಿನಿಮಾ ಅಂದಮೇಲೆಲ್ಲ ನಮ್ಮ ಸಿನಿಮಾನೇ. ಬಟ್ ಏನಂದ್ರೆ ಅವರಿಬ್ರು ಮೇನ್ ಇವೆಂಟ್ ಆಗಿದ್ದಾಗ ನಾವು ಬರಬಾರ್ದು, ಡಿಸ್ಟ್ರಾಕ್ಷನ್ ಆಗಬಾರ್ದು ಅಂತ ಒಂದು ಮೈಂಡಲ್ಲಿ ಇತ್ತು. ಅದಕ್ಕೆ ಅವರೇ ಬಂದಿಲ್ಲ. ಬರ್ತಾರಂತೆ, 20 ಮಿನಿಟ್ಸ್ ಅಂತ ಇದ್ದಾರೆ, ಬರ್ತಾರೆ. ನಂದು ಕನ್ನಡದಲ್ಲಿ ಇದು 4ನೇ ಸಿನಿಮಾ ಸರ್. ತೆಲುಗುಲಿ 2 ಮಾಡಿದ್ದೀನಿ. ಎಲ್ಲ ಮೀಡಿಯಾದವ್ರಿಗೂ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕುಟುಂಬದವ್ರಿಗೂ, ನಮ್ಮ ಸ್ನೇಹಿತರಿಗೂ ನಮಸ್ಕಾರ. ಶಂಕರ್ ಪಿ ವಿ ಅಂತ AV ಕ್ರಿಯೇಷನ್ಸಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಫಸ್ಟ್ ಟೈಮ್ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್. ಸೋಲ್ಮೇಟ್ಸ್, ಪರಿಸರ ಪ್ರೇಮಿ. ವರ್ಷಕ್ಕೊಂದು ಗಿಡ ನೆಡಿ, ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ ಪ್ಲೀಸ್. ಇದ್ರ ಬಗ್ಗೆ ಇನ್ನು ಮುಂದೆ ಹೋಗ್ತಾ ಸುಮಾರು ಹಂಚ್ಕೊಳ್ಳೋಣ. ಡಾಕ್ಟರ್ ಹಂಸಲೇಖ ಸರ್ 5 ಸಾಂಗ್ ಕೊಟ್ಟಿದ್ದಾರೆ. ಅದು ನೀವೇ ಇವಾಗ ಒಂದು ಅದರಲ್ಲಿ ಕೇಳಿದ್ದೀರಾ. ಇನ್ನು ಈ ಥರದ್ದೊಂದು 4 ಸಾಂಗ್ ಬರಲಿದೆ ಮುಂದೆ. ಮತ್ತು ಟೆಕ್ನಿಷಿಯನ್ಸ್ ತುಂಬ ಜನ ವರ್ಕ್ ಮಾಡಿದ್ದಾರೆ. ವಿಕ್ರಮ್ ಮೋರ್ ಸರ್ ಫೈಟ್ ಮಾಸ್ಟ್ರು, ಧನಂಜಯ್ ಮತ್ತು ಕಲೈ ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ರವಿವರ್ಮ ಗಂಗು ಅಂತ DOP ಮಾಡಿದ್ದಾರೆ. ಇನ್ನೂ ತುಂಬ ಜನ ಇದ್ದಾರೆ. ಹೋಗ್ತಾ ಟೆಕ್ನಿಷಿಯನ್ಸ್ ಬಗ್ಗೆ ಮತ್ತು ಆರ್ಟಿಸ್ಟ್ ಬಗ್ಗೆ ತುಂಬ ಮಾತಾಡೋಣ. ಈಗ ಇಲ್ಲಿ ಬಂದಿರ್ತಕ್ಕಂಥ ಶ್ರೀಜಿತ್ಗೆ, ನಿಷ್ಕಲಾಗೆ ಮತ್ತು ಪ್ರಸನ್ನಗೆ ಥ್ಯಾಂಕ್ ಯು. ಇನ್ನೂ ತುಂಬ ಜನ ಬರಬೇಕಾಗಿತ್ತು. ಹಂಸಲೇಖ ಸರ್ ಬಂದು ಅವರೊಂದು ಸಿನಿಮಾ ಮಾಡ್ತಾಯಿದ್ದಾರೆ, ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು. ಈ ನಡುವೆ ಲಾಂಚ್ ಆಯಿತು. ಅದ್ರ ಲೊಕೇಶನಲ್ಲಿ ಸ್ವಲ್ಪ ಚಿಕ್ಕಮಗಳೂರಿಂದ ಬರೋದು ಲೇಟ್ ಆಯಿತು, ಹಾಗಾಗಿ ಬಂದಿಲ್ಲ. ಮೆಸೇಜ್ ಹಾಕಿದ್ದಾರೆ. ಅವ್ರ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅವರಿಂದನೇ ಈ ಮಟ್ಟಕ್ಕೆ ಸಾಂಗ್ಸ್ ಬಂದಿದೆ ಅಂದರೆ ಖಂಡಿತ ಅವರಿಂದ 100%. ಅವರೇ ಲಿರಿಕ್ಸು ಆ್ಯಂಡ್ ಮ್ಯೂಸಿಕ್ಕು ಹೇಳಿದ. ಸರ್ ನಂದು ಡಿಸ್ಟ್ರಿಬ್ಯೂಷನ್ ಫೀಲ್ಡಲ್ಲಿದ್ದೀನಿ. ಅಲ್ಲ ಸರ್, ಅಲ್ಲ, ನಮ್ಮದು ಇದು ಕ್ರೇನ್ ಅಡಿಕೆ ಪುಡಿ ಮತ್ತು
ಕೆಲವೊಂದು ಐಟಮ್ಗಳ ಡಿಸ್ಟ್ರಿಬ್ಯೂಷನಲ್ಲಿ ಇದ್ದೀನಿ ಸರ್. ಸಿನಿಮಾ ಹುಚ್ಚು ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಸಿನಿಮಾ ಹುಚ್ಚು ಸರ್. ಪಾವಗಡ ತಾಲೂಕು ತುಮಕೂರು ಡಿಸ್ಟಿಕ್ ಸರ್ ನಮ್ಮದು. ಅಲ್ಲಿ VCR ಹಾಕೋರಲ್ಲ ಚಿಕ್ಕ ವಯಸ್ಸಿಂದ, ಆ ಕಾಲದಿಂದ ತುಂಬ ಹುಚ್ಚು. ಫಸ್ಟ್ ಸಿನಿಮಾ ನೋಡಿದ್ದೆ ನಾವು ಪುಟ್ನಂಜ ಥಿಯೇಟ್ರಲ್ಲಿ ನೋಡಿದ್ದು ಪಾವಗಡದಲ್ಲಿ ಮಾರುತಿ ಮಂದಿರದಲ್ಲಿ. ಅಲ್ಲಿಂದನೇ ಮೋಸ್ಟ್ಲಿ ಹಂಸಲೇಖ ಸರ್ಗೂ ನಮಗೂ ನಂಟು ಬೆಳೀತು ಅನಿಸುತ್ತೆ. ಅದಕ್ಕೆ ಹಾಗಾಗಿ ಫಸ್ಟ್ ಸಿನಿಮಾಗೆ ಅವ್ರನ್ನೇ ತೊಗೊಂಡಿದ್ದೀವಿ ಸರ್. ಸರ್ ಯಾರ ಜೊತೆ ವರ್ಕ್ ಮಾಡಿಲ್ಲ ಸರ್, ತುಂಬ ಕಷ್ಟ ಅನಿಸ್ತು ಸರ್. ಆದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಪೇಪರ್ ವರ್ಕ್ ಮಾಡಿದ್ರೆ ತುಂಬ ಸುಲಭ ಸರ್. ಸರ್ ನಾವು ಒಂದು ಹುಡುಗಿ ನೇಚರ್ನ ಹೇಗೆ ಕಾಪಾಡ್ಕೋಬೇಕನ್ನೋದು ಈ ಸಮಾಜಕ್ಕೆ ಈಗಿನ ಕಾಲಘಟ್ಟಕ್ಕೆ ತುಂಬ ಅವಶ್ಯಕತೆ ಇರೋದ್ರಿಂದ ನೇಚರ್ ಮೇಲೆ ಒಂದು ಲವ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಹೋಗುತ್ತೆ. ಸೋಲ್ಮೇಟ್ಸ್ ಅದಕ್ಕೂ ಸಿನಿಮಾಗೂ ತುಂಬ ಹತ್ತಿರವಾದ ಸಂಬಂಧ ಇದೆ ಸರ್. ಅದು ದಯವಿಟ್ಟು ರಿವೀಲ್ ಈಗಲೇ ಬೇಡ. ಹಾಂ ಸರ್, ಅದು ತುಂಬ ಯೋಚನೆ ಮಾಡಿದ್ವಿ ಸರ್. ಆ ಥರದ್ದೊಂದು ಟೈಟಲ್ ಸಿಗಲಿಲ್ಲ. ಹಾಗಾಗಿ ಇದು ಈಗಿನ ಜನ್ರೇಷನ್ಗೆ ಮತ್ತು ಈಗಿರೋ ಪರಿಸ್ಥಿತಿಗೆ ಸ್ವಲ್ಪ ಕ್ಯಾಚ್ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಸರ್. ಹೌದು ಸರ್, ಖಂಡಿತ. ಇಲ್ಲ, ತುಂಬ ನೋಡಿದ್ವಿ ಸರ್. ತುಂಬ ಅಂದರೆ ಹಳೇದು ಅನಿಸ್ತಾ ಇತ್ತು. ಹಾಗಾಗಿ ಈಗಿನ ಜನ್ರೇಷನ್ ಈಗಿನ ಸಿಚುವೇಶನ್ ನೋಡಿಕೊಂಡು ಆ ಥರದ್ದೊಂದು ಚಾಯ್ಸ್ ಮಾಡಿದ್ವಿ ಸರ್. ಸರ್ ಅದು ಸಿನಿಮಾದಲ್ಲಿ ಆಡೋದು ಸರ್. ಖಂಡಿತ ಸರ್, ನಿಮ್ಮ ಕ್ವಶನ್ಗೆ ಥ್ಯಾಂಕ್ಸ್. ಆದರೆ ಸಿನಿಮಾದಲ್ಲಿ ಇನ್ನೂ ಮುಂದೆ ಹೋಗ್ತಾ ಒಂದೊಂದೇ ಬಿಟ್ಕೊಡ್ತೀವಿ ಸರ್. ಇರುತ್ತೆ ಸರ್. 3 ಜನ ಇದ್ದಾರೆ, ಇನ್ನೊಬ್ರು ಬರಬೇಕಾಗಿತ್ತು. ಆನ್ ದ ವೇ ಇದ್ದಾರೆ ಅಂತ. ಈಗಲೂ ಶೂಟಿಂಗ್ ಇತ್ತು ಅವ್ರಿಗೆ. ರಜನಿ ಅಂತ. ಹಾಂ ಸರ್, ಅವರೇ ಸ್ವಲ್ಪ ವೀಕ್ ಬರ್ತಾ ಇದ್ದಾರೆ ಆನ್ ದ ವೇ. ಏನು ಮಾಡೋಕ್ಕಾಗಲ್ಲ ಸರ್, ಈಗಿನ ಪರಿಸ್ಥಿತಿ ಗೊತ್ತಲ್ಲ. ಥ್ಯಾಂಕ್ ಯು. ಹಲವಾರು ವರ್ಷಗಳಿಂದ ಹಿಂದೆ ಒಂದ್ಸಲಿ ಬಂದಿದ್ರು ನಮ್ಮ ಥಿಯೇಟ್ರಿಗೆ. ಬಂದ್ಬಿಟ್ಟು ಅಣ್ಣ ಈ ಥರ ನಾನು ನಿರ್ಮಾಪಕನಾಗಬೇಕಂತ ಇದ್ದೀನಿ, ಒಂದು ಮೂವಿ ಮಾಡ್ತಾ ಇದ್ದೀನಿ. ನಾನು ಹಲವಾರು ಬಾರಿ ಕರೆದು ಹೇಳಿದ್ದೀನಿ, ನೋಡಿ ಸ್ವಾಮಿ ಇವರೆಲ್ಲ ಹಿಂಗೆ ಆಗೋಗ್ಬಿಟ್ಟವ್ರೆ, ದಯವಿಟ್ಟು ದುಡ್ಡು ಕಳ್ಕೊಬೇಡ್ರಿ, ನಾವೆಲ್ಲ ಕಳ್ಕೊಂಡಿದ್ದೀವಿ. ನೀವು ಇರೋದೇ ಅಲ್ಲ ನಾನು ಮುಂಜಾನೆ ಅಲ್ಲಲ್ಲ 2-3 ಸಲ ಹೇಳಿದ್ದೀನಿ. ಅಲ್ಲ ಶಂಕರ್ ಹೇಳಿದ್ದೀನಿ. ಮತ್ತೆ ನಮ್ಮ ರಿಲೇಷನ್ ಆಗಬೇಕು ಇವರು. ಹಾಗೆ ಇವರಲ್ಲಿ ಕೆಲವ್ರು ಬಂದು ಹೇಳಿದ್ರು ನನ್ನ ಹತ್ರ, ನೋಡಿ ಅವ್ರು ಹಠ ಹಿಡ್ಕೊಂಡು ಸಿನಿಮಾ ಮಾಡಬೇಕಂತ ಇದ್ದಾರೆ, ಇರೋದನ್ನೆಲ್ಲ ಕಲ್ಕೊಳ್ತಾರೆ ಹಾಗಂತೇಳಿ. ಇಲ್ಲೇ ಬಂದಿದ್ದಾರೆ ಒಬ್ಬರು, ವೆಂಕಟೇಶ್ ಅವರು ಬಂದಿದ್ದಾರೆ. ಅವರು ಬಂದು ನನ್ನ ಹತ್ರ ಕೇಳ್ಕೊಂಡ್ರು, ಯಾಕೆ ಅವ್ರು ಎಷ್ಟು ಹೇಳಿದ್ರು ಸಿನಿಮಾ ಮಾಡಲೇಬೇಕಂತೇಳಿ ಹಠ ದುಡ್ಡುಬಿಟ್ಟಿದ್ದಾರೆ ಅಂತೇಳಿ. ಆದರೆ ಮಾಡ್ತೀನಿ ಅಂದಾಗ ನಾವು ಒಳ್ಳೇದಾಗಲಪ್ಪ, ಆಲ್ ದ ಬೆಸ್ಟ್, ನೀವು ನಾವು ಮಿನಿಸ್ಟ್ರಿಗೆ ಬರ್ತಾ ಇದ್ದೀರಾ, ನೀವು ಒಳ್ಳೇದಾಗಲಿ ಅಂತ ಹೇಳಿದ್ವಿ. ಇವತ್ತು ಸ್ಟೇಜ್ ಮೇಲೆ ನೋಡ್ತಾ ಇದ್ರೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಇನ್ನೊಂದು ವಿಷಯ ಏನಂದರೆ ಅವರೇ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇದೊಂದು ಅದ್ಭುತ. ಅವರು ಡೈರೆಕ್ಟ್ ಅಂದಾಗ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ನಾವು ಹಣ ಕಲಿಸ್ಬೋದು, ಯಾವ ರೀತಿ ಕಂಟೆಂಟ್ ಮಾಡಿದ್ರೆ ಇವತ್ತು ಚೆನ್ನಾಗಿ ಹೋಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ, 2 ಅವರು ಇರೋದ್ರಿಂದ ಅವ್ರಿಗೆ ಒಳ್ಳೇದಾಗಲಿ. ಸೋಲ್ಮೇಟ್ಸ್ ಅಂತ ಏನು ಮಾಡಿದ್ದಾರೆ, ನಮ್ಮ ಚಿಕ್ಕ ಲಾಲ್ಬಾಗ್ನಲ್ಲಿ ತರಿಸ್ಬಿಟ್ಟಿದ್ದಾರೆ, ಇವತ್ತಿನ ದಿನ ಸ್ಟೇಜ್ಗೆ ತಂದುಬಿಡೋರು. ಹಾಗಾಗಿ ಪರಿಶ್ರಮ ಪ್ರೇಮಿ ಆಗಿರೋದ್ರಿಂದ ಅವ್ರಿಗೆ ಒಳ್ಳೆಯದಾಗಲಿ, ಅವರು ದುಡ್ಡು ಕಲಿಸಲಿ, ಆಮೇಲೆ ಹೆಸರು ಕಲಿಸಲಿ. ಡೈರೆಕ್ಟರ್ ಅವರಾಗಿರೋದ್ರಿಂದ ಇನ್ನು ಮುಂದೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ, ನಿರ್ಮಾಣ ಮಾಡಲಿ, ಡೈರೆಕ್ಷನ್ ಮಾಡಲಿ, ನಮ್ಮ ಆಶೀರ್ವಾದ ಅಂತ ಇದ್ದೇ ಇರುತ್ತೆ. ಅವ್ರು ಮಾಡಬೇಕಾದ್ರೆ ಬಂದು ಕೇಳಿದ್ರು, ಈಗ ಧೈರ್ಯ ಪಟ್ಟು ಮಾಡಿಬಿಟ್ಟಿದ್ದಾರೆ. ಬೇಗ ತೆರಕಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಶಂಕರ್ ಥ್ಯಾಂಕ್ ಯು ಶಂಕರ್, ಒಳ್ಳೆಯದಾಗಲಿ. ಗೌರ್ಮೆಂಟ್ ಚಿತ್ರಕ್ಕೆ ವಿಶ್ ಆಲ್ ಸಕ್ಸಸ್. ಇಡೀ ಟೀಮ್ಗೆ ವರ್ಷಕ್ಕೊಂದು ಗಿಡ ನೆಡಿ, ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ, ಒಳ್ಳೆಯ ಅಡಿ ಬರಹ, ಪರಿಸರ ಪ್ರೇಮಿ ಎಲ್ಲರೂ ಸೆಲೆಬ್ರೇಟ್ ಮಾಡಲಿ. ಹಾಗೆ ಈ ಚಿತ್ರ ಇವಾಗ 30 ತಿಂಗಳಿಂದ ಎಲ್ಲ ಕನ್ನಡ ಚಿತ್ರಗಳು ಸೂಪರ್ ಓಡ್ತಾ ಇದೆ. ಇದು ಅದರ ಸಾಲಿಗೆ ಸೇರಿ ಸಕ್ಸಸ್ ಲಿಸ್ಟಲ್ಲಿ ಸೇರಿಕೊಂಡು ವಿಶ್ ಆಲ್ ಸಕ್ಸಸ್ ಶಂಕರ್ ಟೀಮ್ಗೆ.